ಇನ್ನು ನಿಮಗೆಲ್ಲ ಗೊತ್ತಲ್ಲ, ಬಿಗ್ ಬಾಸ್ ಸೀಸನ್ 11 ಗೆದ್ದ ಹನುಮಂತ ಊರಿಗೆ ವಾಪಸ್ ಆದ್ರು. ಭರ್ಜರಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು. ಆ ಖುಷಿಯನ್ನ ರಿಪಬ್ಲಿಕ್ ಅಣ್ಣ ಜೊತೆ ಅವ್ರು ಹಂಚ್ಕೊಂಡಾರ. ಆ ಕುರಿತ ಒಂದು ರಿಪೋರ್ಟ್ ಐತಿ, ಬನ್ನಿ ನೋಡ್ಕೊಂಡ್ ಬರೋಣ. ಜನ ಗಲ್ಲಿ ಗಲ್ಲಿಗಳಲ್ಲೂ ಜನವೋ ಜನ. ಹಾವೇರಿಯ ಹಮ್ಮೀರನನ್ನ ನೋಡೋಕೆ ಕಿಕ್ಕಿರಿದು ಸೇರಿರೋ ಅಭಿಮಾನಿಗಳ ಸಾಗರ. ಕೊರಳಲ್ಲಿ ಹೂವಿನ ಹಾರ, ಅದ್ದೂರಿ ಸನ್ಮಾನ. ಅಬ್ಬಬ್ಬಾ, ಇದು ನಮ್ಮ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತನ ಹವಾ. ಹಾವೇರಿಗೆ ಹನುಮಂತ ಗ್ರ್ಯಾಂಡ್ ಎಂಟ್ರಿ. ಕರುನಾಡ ದೋಸ್ತನಿಗೆ ಭರ್ಜರಿ ವೆಲ್ಕಮ್. ಸಾದಾ ಸೀದಾ ಅಂಗಿ, ಹಳೆ ಲುಂಗಿ, ಕುರುಚಲು ಗಡ್ಡ, ವಾರಕ್ಕೊಮ್ಮೆ ಸ್ನಾನ. ಎಂತವರು ಫಿದಾ ಆಗೋ ಗಾಯನ. ಟಾಸ್ಕ್ಗಳಲ್ಲಿ ಸೋಲೋ ಮಾತೇ ಇಲ್ಲ. ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ವ್ಯಕ್ತಿತ್ವ. ಹೀಗೆ ಇದ್ದಷ್ಟು ದಿನ ಕರುನಾಡ ಜನರನ್ನ ರಂಜಿಸಿ, ನಕ್ಕು ನಗಿಸಿ, ಹಾಡಿನಲ್ಲಿ ತೇಲಿಸಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆದ್ದು ಬೀಗಿದ ನಮ್ಮ ಹನುಮಂತಣ್ಣ ಟ್ರೋಫಿ ಸಮೇತ ಹುಟ್ಟೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಜವಾರಿ ಹುಡುಗನ ರೋಡ್ ಶೋ. ಯವ್ವಾ, ಈ ಸಲ ಕಪ್ ನಮ್ದ ಎಂದ ಹನುಮಂತ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಬಿಗ್ ಬಾಸ್ ಟ್ರೋಫಿ ಜೊತೆ ಹಾವೇರಿಯ ಸವಣೂರಿಗೆ ಬಂದ ಹನುಮಂತಣ್ಣನಿಗೆ ಅಭಿಮಾನಿಗಳು ಗ್ರ್ಯಾಂಡ್ ವೆಲ್ಕಮ್ ಕೊಟ್ರು. ಹೂವಿನ ಸುರಿಮಳೆಗೈದು ಬರ್ಮಾಡ್ಕೊಂಡ್ರು. ಕಾರಲ್ಲಿ ಹನುಮಂತನ ಮೆರವಣಿಗೆ ಮಾಡಿದ್ರು. ಈ ವೇಳೆ ಯವ್ವ, ಈ ಸಲ ಕಪ್ ನಮ್ಮದ ಅಂತ ಹನುಮಂತ ಹೇಳಿದ ಡೈಲಾಗ್ಗೆ ಅಭಿಮಾನಿಗಳು ಫಿದಾ ಆದ್ರು. ಅತಿ ಶೀಘ್ರದಲ್ಲೇ ಹನುಮಂತನ ಮದುವೆ ಫಿಕ್ಸ್. ಹನುಮಂತನ ತಂಗಿ ಕಮಲಾ ಕೊಟ್ಟರು ಸುಳಿವು. ಅವರು 3 ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ನಮ್ ಜೊತೆ ಅಷ್ಟೊಂದು ಒಡನಾಟ ಇರ್ಲಿಲ್ಲ, ಏನು ಮಾತುಕತೆ ಇರ್ಲಿಲ್ಲ. ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು, ಯಾವ್ದೋ ಒಂದು ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಹಿಂಗೆ ಅಂತ. ಬಂದಿಂದ ಅವನ ಜೊತೆ ಮಾತಾಡೋಣ, ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ, ಬಂದಿಂದ ನಾವು ಮಾತುಕತೆ ಮಾಡಿ ನೋಡೋಣ ತಂದೆ ತಾಯಿ ಅಭಿಪ್ರಾಯ ಅಂತ ಬಂದ್ರೆ ನಮ್ ಬಂಧು ಬಾಂಧವರು ಇದ್ದಾರೆ, ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡ್ಬೇಕು ಅಂತ ಆಸೆ ಇದೆ ಸರ್. ನಾನು ಹೇಳಿದ ಹುಡುಗಿಯನ್ನೇ ಮದುವೆ ಆಗ್ಬೇಕು. ಹನುಮಂತನಿಗೆ ತಾಯಿ ಶೀಲಮ್ಮ ಕಂಡೀಷನ್. ನಾ ಇದ್ದಂತ ಹಾಕಿ ಅಲ್ಲಿ ಸರ್ ಅಂದ್ರಲ್ಲ, ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗ್ ಓಕೆ ಅಂದ್ರೆ ನಮ್ಗೂ ಓಕೆ ಅಂತ ಅಂದ್ ಬಂದಿನ್ರಿ. ಅದು ಒಳಗಲ್ದ ಅತ್ತಾಗಿತ್ತಲ್ದಂದ ನಮ್ಗೆ ಯಾರ್ದು ಏನ್ ತಲೆ ಆಗಿಲ್ಲ. ಹುಡುಗಿನ ಮಾಡ್ಕೋಬೇಕು ನನ್ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ, ಇಲ್ಲ ನಡ್ಕೊಳಂಗಿಲ್ಲ. ನೋಡಿದ್ರಲ್ವಾ ಹಾವೇರಿಯಲ್ಲಿ ನಮ್ಮ ಜವಾರಿ ಹುಡುಗನ ಹವಾ ಹೆಂಗಿತ್ತು ಅಂತ. ಆದಷ್ಟು ಬೇಗ ಈ ನಮ್ಮ ದೋಸ್ತನಿಗೆ ಮದುವೆ ಆಗಲಿ, ಖುಷಿ ಖುಷಿಯಾಗಿ ಜೀವನ ಮಾಡ್ಲಿ. ಆದ್ರೆ ಈ ಸಿಂಪಲ್ ಹೈದ ಹಳ್ಳಿ ಕೋಗಿಲೆ ಹನುಮಂತನ ಮೇಲೆ ಯಾವ ಕಣ್ಣು ಬೀಳದೇ ಇರ್ಲಿ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನು ನಿಮಗೆಲ್ಲ ಗೊತ್ತಲ್ಲ, ಬಿಗ್ ಬಾಸ್ ಸೀಸನ್ 11 ಗೆದ್ದ ಹನುಮಂತ ಊರಿಗೆ ವಾಪಸ್ ಆದ್ರು. ಭರ್ಜರಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು. ಆ ಖುಷಿಯನ್ನ ರಿಪಬ್ಲಿಕ್ ಅಣ್ಣ ಜೊತೆ ಅವ್ರು ಹಂಚ್ಕೊಂಡಾರ. ಆ ಕುರಿತ ಒಂದು ರಿಪೋರ್ಟ್ ಐತಿ, ಬನ್ನಿ ನೋಡ್ಕೊಂಡ್ ಬರೋಣ. ಜನ ಗಲ್ಲಿ ಗಲ್ಲಿಗಳಲ್ಲೂ ಜನವೋ ಜನ. ಹಾವೇರಿಯ ಹಮ್ಮೀರನನ್ನ ನೋಡೋಕೆ ಕಿಕ್ಕಿರಿದು ಸೇರಿರೋ ಅಭಿಮಾನಿಗಳ ಸಾಗರ. ಕೊರಳಲ್ಲಿ ಹೂವಿನ ಹಾರ, ಅದ್ದೂರಿ ಸನ್ಮಾನ. ಅಬ್ಬಬ್ಬಾ, ಇದು ನಮ್ಮ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತನ ಹವಾ. ಹಾವೇರಿಗೆ ಹನುಮಂತ ಗ್ರ್ಯಾಂಡ್ ಎಂಟ್ರಿ. ಕರುನಾಡ ದೋಸ್ತನಿಗೆ ಭರ್ಜರಿ ವೆಲ್ಕಮ್. ಸಾದಾ ಸೀದಾ ಅಂಗಿ, ಹಳೆ ಲುಂಗಿ, ಕುರುಚಲು ಗಡ್ಡ, ವಾರಕ್ಕೊಮ್ಮೆ ಸ್ನಾನ. ಎಂತವರು ಫಿದಾ ಆಗೋ ಗಾಯನ.
ಟಾಸ್ಕ್ಗಳಲ್ಲಿ ಸೋಲೋ ಮಾತೇ ಇಲ್ಲ. ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ವ್ಯಕ್ತಿತ್ವ. ಹೀಗೆ ಇದ್ದಷ್ಟು ದಿನ ಕರುನಾಡ ಜನರನ್ನ ರಂಜಿಸಿ ನಕ್ಕು ನಗಿಸಿ ಹಾಡಿನಲ್ಲಿ ತೇಲಿಸಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆದ್ದು ಬೀಗಿದ ನಮ್ಮ ಹನುಮಂತಣ್ಣ ಟ್ರೋಫಿ ಸಮೇತ ಹುಟ್ಟೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಜವಾರಿ ಹುಡುಗನ ರೋಡ್ ಶೋ. ಯವ್ವಾ, ಈ ಸಲ ಕಪ್ ನಮ್ದ ಎಂದ ಹನುಮಂತ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಬಿಗ್ ಬಾಸ್ ಟ್ರೋಫಿ ಜೊತೆ ಹಾವೇರಿಯ ಸವಣೂರಿಗೆ ಬಂದ ಹನುಮಂತಣ್ಣನಿಗೆ ಅಭಿಮಾನಿಗಳು ಗ್ರ್ಯಾಂಡ್ ವೆಲ್ಕಮ್ ಕೊಟ್ರು. ಹೂವಿನ ಸುರಿಮಳೆಗೈದು ಬರ್ಮಾಡ್ಕೊಂಡ್ರು. ಕಾರಲ್ಲಿ ಹನುಮಂತನ ಮೆರವಣಿಗೆ ಮಾಡಿದ್ರು. ಈ ವೇಳೆ ಯವ್ವ, ಈ ಸಲ ಕಪ್ ನಮ್ಮದ ಅಂತ ಹನುಮಂತ ಹೇಳಿದ ಡೈಲಾಗ್ಗೆ ಅಭಿಮಾನಿಗಳು ಫಿದಾ ಆದ್ರು. ಅತಿ ಶೀಘ್ರದಲ್ಲೇ ಹನುಮಂತನ ಮದುವೆ ಫಿಕ್ಸ್. ಹನುಮಂತನ ತಂಗಿ ಕಮಲಾ ಕೊಟ್ಟರು ಸುಳಿವು. ಅವರು 3 ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ನಮ್ ಜೊತೆ ಅಷ್ಟೊಂದು ಒಡನಾಟ ಇರ್ಲಿಲ್ಲ, ಏನು ಮಾತುಕತೆ ಇರ್ಲಿಲ್ಲ. ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವ್ದೋ ಒಂದು ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಹಿಂಗೆ ಅಂತ. ಬಂದಿಂದ ಅವನ ಜೊತೆ ಮಾತಾಡೋಣ, ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ, ಬಂದಿಂದ ಮಾತುಕತೆ ಮಾಡಿ ನೋಡೋಣ ತಂದೆ ತಾಯಿ ಅಭಿಪ್ರಾಯ ಅಂತ ತಮ್ಮದ್ರ ನಮ್ ಬಂಧು ಬಾಂಧವರು ಇದ್ದಾರೆ, ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡ್ಬೇಕು ಅಂತ ಆಸೆ ಇದೆ ಸರ್. ನಾನು ಹೇಳಿದ ಹುಡುಗಿಯನ್ನೇ ಮದುವೆ ಆಗ್ಬೇಕು. ಹನುಮಂತನಿಗೆ ತಾಯಿ ಶೀಲಮ್ಮ ಕಂಡೀಷನ್. ನಾ ಇದ್ದಂತ ಹಾಕಿ ಅಲ್ಲಿ ಸರ್ ಅಂದ್ರಲ್ಲ, ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗ್ ಓಕೆ ಅಂದ್ರೆ ನಮ್ಗೂ ಓಕೆ ಅಂತ ಬಂದಿನ್ರಿ. ಅದು ಒಳಗಲ್ದ ಅತ್ತಾಗಿತ್ತಲ್ದಂದ ನಮ್ಗೆ ಯಾರ್ದು ಏನ್ ತಲೆ ಆಗಿಲ್ಲ. ಹುಡುಗಿನ ಮಾಡ್ಕೋಬೇಕು ನನ್ ಮಗ, ಬೇರೆ ಯಾವ್ದು ನನಗಿಲ್ಲ, ಇಲ್ಲ ನಡ್ಕೊಳಂಗಿಲ್ಲ. ನೋಡಿದ್ರಲ್ವಾ ಹಾವೇರಿಯಲ್ಲಿ ನಮ್ಮ ಜವಾರಿ ಹುಡುಗನ ಹವಾ ಹೆಂಗಿತ್ತು ಅಂತ. ಆದಷ್ಟು ಬೇಗ ಈ ನಮ್ಮ ದೋಸ್ತನಿಗೆ ಮದುವೆ ಆಗಲಿ, ಖುಷಿ ಖುಷಿಯಾಗಿ ಜೀವನ ಮಾಡ್ಲಿ. ಆದ್ರೆ ಈ ಸಿಂಪಲ್ ಹೈದ ಹಳ್ಳಿ ಕೋಗಿಲೆ ಹನುಮಂತನ ಮೇಲೆ ಯಾವ ಕಣ್ಣು ಬೀಳದೇ ಇರ್ಲಿ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಬಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.